ತಕ್ಕಂಥ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ದಲಿತ ಸಂಘಟನೆಗಳು ದಲಿತರೇನಪ್ಪ ಅಂದ್ರೆ ಬಿಡೋದಿಲ್ಲ. ಈಗಾಗಲೇ ಪಾರ್ಟಿ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಶಿಸ್ತು ಸಮಿತಿ ಏನಪ್ಪ ಅಂದ್ರೆ ಈಗಾಗಲೇ ನೋಟಿಸನ್ನು ಜಾರಿ ಕೊಟ್ಟಿದೆ. ಅವ್ರ ಮೇಲೆ ಯಾಕೆ ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ದಲಿತರ ವಿರೋಧವಾಗಿ ಏನಪ್ಪ ಅಂದ್ರೆ ನಾವು ಆಡಳಿತ ಪಕ್ಷದಲ್ಲಿ ಯಾವುದೇ ಪಕ್ಷ ಇರಲಿ, ಯಾವುದೇ ಪ್ರಧಾನಮಂತ್ರಿ ಇರಲಿ, ಯಾವುದೇ ರಾಜ ಇರಲಿ, ಯಾರೇ ಇರಲಿ, ಮುನಿಸ್ವಾಮಿ ಇರಲಿ, ಯಾವುದೇ ಮುನಿಗಳೇ ಇರಲಿ, ಯಾವುದೋ ಕಾರಣಕ್ಕೆ ಏನಪ್ಪ ಅಂತಂದರೆ ದಲಿತರ ವಿರೋಧವಾಗಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ಏನಪ್ಪ ಅಂತಂದರೆ ನಾನು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಏನಪ್ಪ ಅಂದರೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಏನಪ್ಪ ಅಂದರೆ ಇವತ್ತು ರಾಜ್ಯದ ಶಿಸ್ತು ಸಮಿತಿ ಏನಂತಂದರೆ ನಮ್ಮ ಇವ್ರಿಗೆ ಏನಪ್ಪ ಅಂದ್ರೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾವ ಕಾರಣಕ್ಕೆ ನೀವು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಗ್ಗೆ ಅವ್ರಿಗೆ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಅಂತಂದ್ರೆ ಬಹುತೇಕ ಇಡೀ ರಾಜ್ಯದಲ್ಲಿ ಏನಾದ ಯಾವ ರೀತಿ ಅದೇ ರೀತಿ ಇರ್ತಕ್ಕಂಥ ಯಾವುದಾದ್ರೂ ದಲಿತರ ವಿರೋಧವಾಗಿ ಯಾರಾದ್ರೂ ಹೇಳಿಕೆ ಕೊಟ್ಟರೇನಪ್ಪ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಏನಪ್ಪ ಅಂತಂದ್ರೆ ಅದ್ರ ವಿರೋಧವಾಗಿ ಖಂಡಿತವಾಗಿ ಅದನ್ನು ಟೀಕಿಸ್ತೀವಿ, ವಿರೋಧ ಮಾಡ್ತೀವಿ. ದಲಿತರ ವಿರೋಧವಾಗಿ ಯಾರಾದ್ರೂ ಹೇಳಿಕೆಯನ್ನು ಕೊಟ್ಟರೆ ಖಂಡಿತವಾಗಿ ಏನಪ್ಪ ಅಂದ್ರೆ ನಾನು ಅದನ್ನು ವೈಯಕ್ತಿಕವಾಗಿ ಅದನ್ನು ವಿರೋಧ ಮಾಡ್ತೀನಿ. ಸಂಬಂಧಪಟ್ಟಾಗ ಅಧ್ಯಯನ ಮಾಡುತ್ತೆ, ಪಕ್ಷದ ಶಿಸ್ತು ಸಮಿತಿ ಯಾವ ರೀತಿ ನಿರ್ಣಯ ಕೊಡುತ್ತೋ ಅದು ಕೈಗೊಳ್ತೇನೆ ಅಧ್ಯಕ್ಷ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದ್ರೆ ದಲಿತ ವಿರೋಧವಾಗಿ ಯಾರಾದ್ರೂ ಹೇಳಿಕೆ ಕೊಟ್ಟರೆ ಅದನ್ನು ನಾನು ಖಂಡಿತವಾಗಿ ಅದನ್ನು ಖಂಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಈಗಾಗಲೇ ಕಾಂಗ್ರೆಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಬಹುದೇನು ಅಧ್ಯಕ್ಷ, ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯನ್ನೇ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯೇ ಹೇಳಿಕೆಯನ್ನೇನಪ್ಪ ಅಂತಂದ್ರೆ ಅದನ್ನ ಯಾವ ರೀತಿಯಾಗಿ ಹೇಳಿದ್ದಾನೆ, ಏನು ಹೇಳಿದಾನೆ ಅಂತಕ್ಕಂಥದ್ದನ್ನ ಅದು ಕೂಲಂಕುಷವಾಗಿ ಆ ವಿಷಯನೇನಪ್ಪ ಅಂತಂದ್ರೆ ಸ್ಟಡಿ ಮಾಡಿ ಅಕಸ್ಮಾತ್ ಏನಾದರೂ ದಲಿತ ವಿರೋಧವಾಗಿ ಏನಾದರೂ ಆ ರೀತಿ ಇರ್ತಕ್ಕಂಥ ಪದಗಳನ್ನು ಬಳಸಿದ್ರೆ ಏನಪ್ಪ ಅಂತಂದ್ರೆ ಪಕ್ಷ ಅವ್ರ ಮೇಲೆ ಏನಪ್ಪ ಅಂತಂದ್ರೆ 100% ಕ್ರಮ ಕೈಗೊಳ್ಳತಕ್ಕಂಥ ವಿಶ್ವಾಸ ಭರವಸೆ ನಮ್ಮಲ್ಲಿದೆ.